ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ, ಇನ್ನೊಂದು ಕಡೆ ಸಚಿವ ಮುನಿಯಪ್ಪ ಅವರು ಕೂಡ ತಮಗೆ ಕೊಟ್ಟ ಖಾತೆಯ ಬಗ್ಗೆ ಸಮಾಧಾನಗೊಂಡಿಲ್ಲ. ಸಚಿವ ಮುನಿಯಪ್ಪನವರಿಗೆ ಆಹಾರ ಖಾತೆಯನ್ನು ಮುಂದುವರಿಸಲಾಗಿದೆ, ನನಗೆ ಬೇರೆ ಖಾತೆ ಬೇಕು ಅಂತಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಸೀನಿಯರ್ ಮೋಸ್ಟ್, ಬೇರೆ ಖಾತೆ ಕೊಡುವಂತೆ ವರಿಷ್ಠರ ಗಮನಕ್ಕೆ ತಂದಿದ್ದೀನಿ, ಸಮಸ್ಯೆ ಬಗೆಹರಿಸ್ತಾರೆ ಅನ್ನುವ ವಿಶ್ವಾಸ ಇದೆ ಅಂತಂದ್ರು. ಪಕ್ಷದ 50 ವರ್ಷಗಳ ಸುದೀರ್ಘ ಚರಿತ್ರೆ ಇದೆ. ಶಿಸ್ತಿನ ಸಿಪಾಯಿ ಆಗಿದ್ದೀನಿ. ಏರುಪೇರುಗಳನ್ನು ತಿದ್ದಬೇಕು ಅಂತ ಮನವಿ ಮಾಡಿದ್ದೀನಿ ಅಷ್ಟೇ, ಬೇರೆ ಮುಂದಕ್ಕೆ ಮಾತಾಡಲ್ಲ. ಪಕ್ಷದ 50 ವರ್ಷಗಳ ಸುದೀರ್ಘ ಚರಿತ್ರೆ ಇದೆ. ಶಿಸ್ತಿನ ಸಿಪಾಯಿ ಆಗಿದ್ದೀನಿ. ಏರುಪೇರುಗಳನ್ನು ತಿದ್ದಬೇಕು ಅಂತ ಮನವಿ ಮಾಡಿದ್ದೀನಿ ಅಷ್ಟೇ, ಬೇರೆ ಮುಂದಕ್ಕೆ ಮಾತಾಡಲ್ಲ. KH ಮುನಿಯಪ್ಪನವರ ಅಸಮಾಧಾನಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಕೌಂಟರ್. ಹಿರಿತನ ನೋಡಿ ಖಾತೆ ಹಂಚಿಕೆ ಮಾಡಲ್ಲ, ಎಲ್ಲಾನು ನೋಡಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸಚಿವರ ಅಸಮಾಧಾನ ಹೈಕಮಾಂಡ್ ಪರಿಹಾರ ಮಾಡುತ್ತೆ ಅಂದ್ರು ಪ್ರಿಯಾಂಕ ಖರ್ಗೆ. ನೋಡಿಯಪ್ಪ, ಯಾರನ ಇರ್ಬೋದು, ಎಲ್ಲರೂ ಕೂಡ ಅನುಭವಸ್ಥರಿದ್ದಾರೆ. ಏನಿದ್ರು ಕೂಡ ನಮ್ಮ ವರಿಷ್ಠರು ಅದನ್ನ ಕೂತ್ಕೊಂಡು ಸಾರ್ಟ್ ಔಟ್ ಮಾಡ್ತಾರೆ, ತೊಂದರೆ ಏನೂ ಇಲ್ಲ. ಎಲ್ಲಾನು ಕೂಡ ಸೀನಿಯಾರಿಟಿ ಮೇಲೆ ಆಗೋದಿಲ್ಲ ಸರ್. ಓಕೆ, ಥ್ಯಾಂಕ್ ಯು. ನೋಡಿಯಪ್ಪ, ಯಾರನ ಇರ್ಬೋದು, ಎಲ್ಲರೂ ಕೂಡ ಅನುಭವಸ್ಥರಿದ್ದಾರೆ. ಏನಿದ್ರು ಕೂಡ ನಮ್ಮ ವರಿಷ್ಠರು ಅದನ್ನ ಕೂತ್ಕೊಂಡು ಸಾರ್ಟ್ ಔಟ್ ಮಾಡ್ತಾರೆ, ತೊಂದರೆ ಏನೂ ಇಲ್ಲ. ಎಲ್ಲಾನು ಕೂಡ ಸೀನಿಯಾರಿಟಿ ಮೇಲೆ ಆಗೋದಿಲ್ಲ ಸರ್. ಓಕೆ, ಥ್ಯಾಂಕ್ ಯು. ನೋಡಿಯಪ್ಪ, ಯಾರನ ಇರ್ಬೋದು, ಎಲ್ಲರೂ ಕೂಡ ಅನುಭವಸ್ಥರಿದ್ದಾರೆ. ಏನಿದ್ರು ಕೂಡ ನಮ್ಮ ವರಿಷ್ಠರು ಅದನ್ನ ಕೂತ್ಕೊಂಡು ಸಾರ್ಟ್ ಔಟ್ ಮಾಡ್ತಾರೆ, ತೊಂದರೆ ಏನೂ ಇಲ್ಲ. ಎಲ್ಲಾನು ಕೂಡ ಸೀನಿಯಾರಿಟಿ ಮೇಲೆ ಆಗೋದಿಲ್ಲ ಸರ್. ಓಕೆ, ಥ್ಯಾಂಕ್ ಯು. ರಾಜ್ಯಸಭಾ ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷರ ಜೊತೆಗೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಇದ್ದು ನಾಮಪತ್ರ ಸಲ್ಲಿಕೆಗೆ ಬಂದಿದ್ದರು. ಈ ಸಂದರ್ಭದಲ್ಲಿ KH ಮುನಿಯಪ್ಪನವರು ರಾಹುಲ್ ಗಾಂಧಿ ಅವರನ್ನ ಏರ್ಪೋರ್ಟ್ನಲ್ಲಿ ಭೇಟಿಯಾಗಿ ತಮ್ಮ ಅಸಮಾಧಾನ ಹೇಳಿದ್ದಾರೆ. ಆಹಾರ ಖಾತೆ ಬೇಡ, ನಾನು ಚಾರ್ಜ್ ತಗೊಳ್ಳಲ್ಲ ಅಂದ್ರಂತ. ಗೊಂದಲ ಮಾಡಬೇಡಿ, ಎಲ್ಲನೂ ಸರಿ ಮಾಡೋಣ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಏರ್ಪೋರ್ಟ್ನ VIP ಲಾಂಜ್ನಲ್ಲಿ 5 ನಿಮಿಷದ ಈ ಭೇಟಿ ಜರುಗಿದೆ. ದೆಹಲಿಯಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ರಾಹುಲ್ ಗಾಂಧಿ ಅವರು ಏರ್ಪೋರ್ಟಿನ VIP ಲಾಂಜ್ನಲ್ಲಿ KH ಮುನಿಯಪ್ಪನವರ ಜೊತೆ ಮಾತಾಡಿದ್ದಾರೆ. ಅದಾದ ನಂತರ ವಿಧಾನಸೌಧಕ್ಕೆ ಬಂದು ನಾಮಪತ್ರ ಸಲ್ಲಿಕೆಯಲ್ಲಿ ಭಾಗಿಯಾದರು.
ವಿಧಾನಸೌಧಕ್ಕೆ ಬಂದು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ನಾಮಪತ್ರ ಸಲ್ಲಿಕೆಯಲ್ಲಿ ಭಾಗಿಯಾದ ನಂತರ ರಾಹುಲ್ ಗಾಂಧಿ ಅವರು ತಾಜ್ ವೆಸ್ಟ್ ಎಂಡಿಗೆ ಬಂದರು. ಅವರ ಜೊತೆಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದರು. ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ವಿಷಯ ಅಲ್ಲಿ ಚರ್ಚೆಗೆ ಬಂದಿದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರಿದ್ದ ಸಭೆಯಲ್ಲಿ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ವಿಷಯ ಚರ್ಚೆಗೆ ಬಂದಿದೆ. ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಖಡಕ್ ಆಗಿ ಹೇಳಿದ್ರಂತೆ, ಮನವೊಲಿಕೆ ಮಾಡೋದಕ್ಕೆ ಟ್ರೈ ಮಾಡಿ ಆಗಲಿಲ್ಲ ಅಂದ್ರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡಿಬಿಡಿ ಅಂತ. ದೆಹಲಿಗೆ ಹೋಗೋದಕ್ಕಿಂತ ಮುಂಚೆ ಇದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿನಲ್ಲೇ ಇರುವ ತಾಜ್ ಹೋಟೆಲ್. ಅಸಮಾಧಾನಗೊಂಡವರ ಮನವೊಲಿಕೆ ಮಾಡೋದಕ್ಕೆ ಪ್ರಯತ್ನ ಪಡಿ, ಆಗ್ಲೇ ಇಲ್ಲ ಅಂದ್ರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಂಡು ಬಿಡಿ ಅಂದ್ರಂತ. ಇದು ಮೊಬೈಲ್ ಸ್ವಿಚ್ ಆಫ್. ರಾಜೀನಾಮೆ ಪತ್ರಕ್ಕೆ ಸಹಿ ಹಾಕಿ ಮುಖ್ಯಮಂತ್ರಿಗಳ ಕಚೇರಿಗೆ ಕಳಿಸಿದ ನಂತರ ರಾಮಲಿಂಗಾರೆಡ್ಡಿ ಅವರು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಆನೇಕಲ್ನಲ್ಲಿ ತಮ್ಮ ಫಾರ್ಮ್ ಹೌಸಿಗೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರಂತೆ. ಯಾರ ಜೊತೆಗೂ ಮಾತಾಡೋದಕ್ಕೆ ಸಿಗ್ತಾ ಇಲ್ಲ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಬ್ಬರು ರಾಮಲಿಂಗಾರೆಡ್ಡಿ ಅವರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮೊಬೈಲ್ನಲ್ಲಿ ಮಾತಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ರಾಮಲಿಂಗಾರೆಡ್ಡಿ ಅವರ ಮೊಬೈಲ್ ಸ್ವಿಚ್ ಆಫ್ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.